ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು KLE ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದು ವರ್ಲ್ಡ್ ಹಿಯರಿಂಗ್ ಡೇ, ವಿಶ್ವ ಶ್ರವಣ ದಿನ. ಈ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಹಿರಿಯ ಕಿವಿ ಮೂಗು ಗಂಟಲು ತಜ್ಞರು, ಜೊತೆಗೆ JN ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಅನಿಲ್ ಹರುಗೊಪ್ಪ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇಂದು ಮಾರ್ಚ್ 3, ಇವತ್ತು ನಾವು ಶ್ರವಣ ದಿನವನ್ನ ಆಚರಣೆ ಮಾಡ್ತೀವಿ. ಯಾಕಾಗಿ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ ಸರ್? ಇದರ ಹಿಂದಿರುವ ಉದ್ದೇಶ ಏನು ಸರ್? ಎಸ್ ಮೇಡಮ್, ಈ ಶ್ರವಣ ದಿವಸವನ್ನ ಮಾರ್ಚ್ 3ನೇ ತಾರೀಕಿಗೆ ಆಚರಿಸ್ತಾರೆ ಅಂತಂದ್ರೆ, ನಾವು ಕಿವಿನ ಹೊರಗಡೆಯಿಂದ ನೋಡಿದಾಗ ಪಿನ್ನ ಅಂತ ಹೇಳ್ತೀವಿ, ಅದು 3ನೇ ಆಕೃತಿಯಲ್ಲಿ ಕಾಣಿಸ್ತದೆ. 3 ಅಂತೇಳಿ ಇಂಗ್ಲೀಷ್ 3 ಬರಿತೇವಲ್ಲ, ಹಾಗೆ 3-3 ಅಂದರೆ 3ನೇ ಮಾರ್ಚ್ ಅಂದರೆ ಎರಡು ಕಿವಿಯಲ್ಲಿ ಕೇಳಿಸೋದು ಬ್ಯಾಲೆನ್ಸ್ ಆಗಿದ್ದರೆ ಏನು ಹಿಯರಿಂಗ್ ಸಿಸ್ಟಮ್ ನಾರ್ಮಲ್ ಇರುತ್ತೆ ಅಂತ. ಇದು ಒಂದು ಸಿಂಬಾಲಿಕಲಿ 3ನೇ ತಾರೀಕು ಮಾರ್ಚ್ ಪ್ರತಿ ವರ್ಷ WHO ಅಂದ್ರೆ ಇವರು ಆಚರಿಸ್ತಿದ್ದಾರೆ. ಎಲ್ಲ ದೇಶಗಳು, ಜಗತ್ತಿನಾದ್ಯಂತ ಎಲ್ಲ ದೇಶಗಳು ಈ 3ನೇ ಮಾರ್ಚನ್ನು ವರ್ಲ್ಡ್ ಹಿಯರಿಂಗ್ ಡೇ ಅಂತೇಳಿ ಆಚರಿಸ್ತಿದ್ದಾರೆ. ಸರ್, ಈ ವರ್ಷ ಯಾವ ಒಂದು ಥೀಮಿನನ್ವಯ, ಯಾವ ಒಂದು ಘೋಷವಾಕ್ಯದ ಅಡಿಯಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಸರ್? ಪ್ರತಿ ವರ್ಷ ಒಂದು ಥೀಮ್ ಅಂತೇಳಿ ಮಾಡಿರ್ತಾರೆ. ಈ ವರ್ಷ ಮೇನ್ ಥೀಮ್ ಅಂತಂದರೆ ಕಮ್ಯುನಿಟಿ ಟು ಕ್ಲಾಸ್ ರೂಮ್ ಹಿಯರಿಂಗ್ ಕೇರ್ ಫಾರ್ ಚಿಲ್ಡ್ರನ್ ಅಂತೇಳಿ ಈ ಥೀಮನ್ನು ತೊಗೊಂಡಿದ್ದಾರೆ. ಅಂದರೆ ಇದು ಸಮುದಾಯ ಕಿವಿಯ ಕೇಳಿಸೋದ ಒಂದು ಕಾಳಜಿಯೊಂದಿಗೆ ಫ್ರಮ್ ಕಮ್ಯುನಿಟಿ ಟು ಕ್ಲಾಸ್ ರೂಮ್, ಅಂದರೆ ನಾಟ್ ಓನ್ಲಿ ಕಮ್ಯುನಿಟಿ ಕೇರ್, ಕ್ಲಾಸ್ ರೂಮಲ್ಲಿ ಎಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ ಅದ್ರದ್ದು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಚಿಕ್ಕ ಮಕ್ಕಳಲ್ಲಿ, ಅದು ಒಂದು ಇಂಪಾರ್ಟೆಂಟ್ ಕಾರ್ಯವನ್ನು ಈಗ ಥೀಮ್ ಅಂತೇಳಿ ತಗೊಂಡಿದ್ದಾರೆ ಈ ಸಲ. ಸರ್, ಈ ವರ್ಷ ಒಂದು ಮಕ್ಕಳ ಒಂದು ಶ್ರವಣ ಶಕ್ತಿಗೆ ಸಂಬಂಧಿಸಿದಂತೆ ಮಕ್ಕಳು ಕಿವಿಯ ಒಂದು ಸಮಸ್ಯೆಯನ್ನ ಪರಿಹರಿಸುವ ಒಂದು ದೃಷ್ಟಿಯಿಂದ, ಒಂದು ಮಹತ್ತರವಾದ ಒಂದು ಉದ್ದೇಶದಿಂದ ಈ ವರ್ಷದ ಒಂದು ಘೋಷವಾಕ್ಯದಡಿಯಲ್ಲಿ ಈ ವರ್ಷ ಈ ಒಂದು ಶ್ರವಣದ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಸರ್, ಇವಾಗ ನವಜಾತ ಶಿಶು ಹುಟ್ಟಿದ ತಕ್ಷಣ ಅದರ ಒಂದು ಶ್ರವಣ ಪರೀಕ್ಷೆ ಅಗತ್ಯ ಇದೆಯಾ ಅಂತ? ಹೌದ್ರಿ, ಯಾಕಂತಂದ್ರೆ ಒಬ್ಬರ ಹೆಣ್ಮಗಳು ಹೊಟ್ಟಿಲೆ ಆದ್ಮೇಲೆ ನಾವು ಕೇಳಿಸೋದ್ರ ಕಾಳಜಿ ಅವಾಗಿಂದ ಚಾಲೂ ಮಾಡ್ತೀವಿ. ಅವಾಗ ಆಂಟಿನೇಟಲ್ ಕೇರ್ ಅಂತ ಬಂದಾಗ ನಾವು ಅವ್ರಿಗೆ ವೈರಲ್ ಇನ್ಫೆಕ್ಷನ್ಸು ಆಗದಂಗೆ ನೋಡ್ಕೊಳ್ಳೋದು, ಅದು ಒಂದು ಕಾಳಜಿ ತಗೊಳ್ತೇವೆ ಅಂತ ಹೇಳ್ತೀವಿ. ಯಾಕಂತಂದ್ರೆ ಎಸ್ಪೆಷಲಿ ಸೈಟೋಮೆಗಲ ವೈರಸ್ ಮತ್ತು ವೈರಲ್ ಇನ್ಫೆಕ್ಷನ್ಸು ಹೊಟ್ಟೆಯಲ್ಲಿದ್ದಾಗ ಆದಾಗ ಸಣ್ಣ ಮಕ್ಕಳಲ್ಲಿ ಹಿಯರಿಂಗ್ ಲಾಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಆಮೇಲೆ ಒಂದು ನವಜಾತ ಶಿಶು ನ್ಯೂ ಬಾರ್ನ್ ಹುಟ್ಟಿದಾಗ ಸೊ ಯೂನಿವರ್ಸಲ್ ನ್ಯೂನೆಟಲ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಪ್ರತಿಯೊಂದು ನವಜಾತ ಶಿಶುವಿಗೆ ಅದರ ಒಂದು ನಮ್ಮ ಡಾಕ್ಟರಾಗಿ ನಮ್ಮ ಕರ್ತವ್ಯನೂ ಆಗ್ತದೆ. ಆಮೇಲೆ ಇಟ್ ಈಸ್ ಎ ರೈಟ್ಸ್ ಆಫ್ ಎವ್ರಿ ಚೈಲ್ಡ್ ಟು ಫಾರ್ ದ ಹಿಯರಿಂಗ್ ಅಸೆಸ್ಮೆಂಟ್ ಹ್ಯಾಸ್ ಟು ಬಿ ಡನ್. ಆಮೇಲೆ ಈಗ ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಇದು ಸಣ್ಣ ಮಕ್ಕಳಲ್ಲೇ ಹಿಯರಿಂಗನ್ನು ಡಿಟೆಕ್ಷನ್ ಮಾಡಿ, ಆಮೇಲೆ ಹಿಯರಿಂಗ್ ಡೆಫಿಸಿಟ್ ಇದ್ದವರಿಗೆ ಉನ್ನತ ಮಟ್ಟದ ಶಸ್ತ್ರಚಿಕಿತ್ಸೆಯನ್ನು ಕೊಡುವಂಥ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಆಮೇಲೆ ಅದರಲ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ ಅಂತೇಳಿ ಬರುತ್ತೆ. ಕಾಕ್ಲಿಯರ್ ಇಂಪ್ಲಾಂಟ್ ಅಂತಂದರೆ ನಾವು ಆ್ಯಕ್ಚುಲಿ ಕಿವಿಯಲ್ಲಿ ಹೊರಗಿನದು, ನಡುವಿಂದು ಮತ್ತು ಒಳಗಿನ ಭಾಗ ಅಂತ ಇರ್ತದೆ. ಹೊರಗಡೆದು ಮತ್ತು ನಡುವಿನ ಭಾಗ ಸೌಂಡನ್ನು ಜಾಸ್ತಿ ಮಾಡಿ ಒಳಗಿನ ಕಿವಿಗೆ ಬಿಡುತ್ತದೆ. ಒಳಗಿನ ಕಿವಿಯಲ್ಲಿ 2 ಸಿಸ್ಟಮ್ ಇರ್ತಾವ್ರಿ. ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕೆ, ಅದು ವೆಸ್ಟಿಬುಲರ್ ಸಿಸ್ಟಮ್ ಅಂತ ಹೇಳ್ತೇವೆ. ಇನ್ನೊಂದು ಕೇಳಿಸ್ಲಿಕ್ಕೆ ಅಂದರೆ ಕಾಕ್ಲಿಯಾ. ಒಂದೊಂದು ಸಲ ಏನಾಗ್ತದೆ, ಸಣ್ಣ ಮಕ್ಕಳಲ್ಲೇ ಬಿಕಾಸ್ ಆಫ್ ಸಮ್ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಆಗಿ ಕಾಕ್ಲಿಯಾ ಮೆ ನಾಟ್ ಬಿ ಫಂಕ್ಷನಿಂಗ್, ಇಲ್ಲಾಂದರೆ ಕಾಕ್ಲಿಯಾ ಅರ್ಧನೇ ಡೆವಲಪ್ ಆಗಿರ್ಬೋದು ಅಥವಾ ಪೂರ್ತಿನೂ ಡೆವಲಪ್ ಆಗಿರ್ಲಿಕ್ಕಿಲ್ಲ. ಸೊ ಪೂರ್ತಿ ಡೆವಲಪ್ ಆದಾಗ ಏನಾಗ್ತದೆ, ರಿಸಲ್ಟ್ ಸ್ವಲ್ಪ ಕಡಿಮೆ ಇರ್ತಾವೆ. ಬಟ್ ಅರ್ಧ ಡೆವಲಪ್ ಆದಾಗ ಅದು ಕಾಕ್ಲಿಯಾ ಸರಿಯಾಗಿ ಕೆಲಸ ಮಾಡದೇ ಇರೋ ಟೈಮ್ನಲ್ಲಿ ಈ ಕಾಕ್ಲಿಯರ್ ಇಂಪ್ಲಾಂಟ್ ಅಂತೇಳಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಸ್ಕೀಮ್ದಲ್ಲಿ ಈ ಪ್ರೋಗ್ರಾಮನ್ನು 2-3 ವರ್ಷದಿಂದ ಹಮ್ಮಿಕೊಂಡಿದ್ದಾರೆ. ಆಮೇಲೆ ಅದು ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ. ನಮ್ಮ KLE ಆಸ್ಪತ್ರೆಯಲ್ಲಿ ಸುಮಾರು 40 ಕಾಕ್ಲಿಯರ್ ಇಂಪ್ಲಾಂಟ್ ಆಪರೇಷನ್ಗಳನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸುಮಾರು 3 ವರ್ಷದ ಹಿಂದೆ ನಮ್ಮ KLE ಸಂಸ್ಥೆಯ ಚಾನ್ಸಲರ್ ಆದಂಥ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಒಂದು ಪ್ರಯತ್ನದಿಂದ ನಮ್ಮದು ಕರ್ನಾಟಕದಲ್ಲಿ ಫಸ್ಟ್ ಒಂದು ಪ್ರೈವೇಟ್ ಹಾಸ್ಪಿಟಲ್, ಅದು ಒಂದು ಎಂಪೆಂಡಲ್ಡ್ ಅಂತ ಮಾಡ್ತಾರೆ. ಸೊ ಆ ಅಡಿಯಲ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ ಆಪರೇಷನನ್ನು ಇದು ಒಂದು ಪ್ರೋಗ್ರಾಮನ್ನು 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 40ಕ್ಕಿಂತ ಜಾಸ್ತಿ ಆಪರೇಷನ್ಸ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಎ ಟೀಮ್ ವರ್ಕ್. ಆಮೇಲೆ ನಮ್ಮ ಸರ್ಜನ್ಗಳು KLE ಆಸ್ಪತ್ರೆಯಲ್ಲಿ ಅದರ ಬಗ್ಗೆ ಒಂದು
ಟ್ರೈನಿಂಗನ್ನು ತೊಗೊಂಡಿದ್ದಾರೆ. ಆಮೇಲೆ ಇದೊಂದೇ ಅಲ್ಲ, ಸಣ್ಣ ಮಕ್ಕಳಲ್ಲಿ ಅನ್ಸೀನ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಕಿವಿ ಸೋರದೇ ಇರ್ಬೋದು, ಆದರೆ ಕಿವಿ ಕೇಳೋದು ಕಡಿಮೆ ಆಗಿರ್ತದೆ. ಅದು ಒಂದು ನಾವು ನಡುವಿನ ಕಿವಿಯಲ್ಲಿ ನೀರು ಅಥವಾ ತುಂಬಿ ಸೆಕ್ರೆಟರಿ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ, ಅಥವಾ ಸೋರುತ್ತಿರುವ ಕಿವಿ ಅದಕ್ಕೆ ಅಕ್ಯೂಟ್ ಸಪ್ರೇಟಿವ್ ಓಟೈಟಿಸ್ ಮೀಡಿಯಾ ಅಥವಾ ಕ್ರಾನಿಕ್ ಸಪ್ರೇಟಿವ್. ಅಂದರೆ ಕ್ರಾನಿಕ್ ಅಂತಂದರೆ ಲಾಂಗ್ ಡ್ಯೂರೇಷನ್, ಅದು CSOM ಅಂತ ಹೇಳ್ತೀವಿ. ಸೋರುತ್ತಿರುವ ಕಿವಿ ಇದು ಇಂಪಾರ್ಟೆಂಟಾಗಿ ನಾವು ಎಸ್ಪೆಷಲಿ ಅಂದರೆ ಈಗ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳಿಗೆ ಇದರ ಇಂಪಾರ್ಟೆನ್ಸ್ ಮಾಡಿ ಅದರದ್ದು ಒಂದು ಅವೇರ್ನೆಸ್ಸು ಹುಡುಗರಲ್ಲಿ ಮತ್ತು ತಂದೆ ತಾಯಿಯರಲ್ಲಿ ಮಾಡುವಂಥ ಒಂದು ಕರ್ತವ್ಯ ಎಲ್ಲ ವೈದ್ಯರದು ಹಾಗೂ ವೈದ್ಯರ ಟೀಮ್ದಾಗಿದೆ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಶ್ರವಣ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣಗಳು ಏನೇನೆಲ್ಲ ಇರ್ಬೋದು ಸರ್? ಒಂದು ಓವರ್ ಕ್ರೌಡಿಂಗ್, ಅಂದರೆ ಓವರ್ ಪಾಪ್ಯುಲೇಷನ್ ಆಗಿ ಕ್ರಾಸ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾವೆ, ಇದು ಒಂದು. ಎರಡನೇದ್ದು, ಈಗ ನಾವೆಲ್ಲರೂ ನೋಡ್ತಾ ಇದ್ದೀವಿ, ಯಾವುದೇ ಒಂದು ಜಯಂತಿ ಆಗಲಿ ಅಥವಾ ಒಂದು ಹಬ್ಬ ಬರಲಿ, ಹರಿದಿನ ಬರಲಿ, ಎಲ್ಲ DJ ದೊಡ್ಡ ಸೌಂಡ್ ಹಾಕ್ತಾ ಇದ್ದಾರೆ. ಸೊ ಇದು ಒಂದಾಗಿ ಕಿವಿಯಲ್ಲಿ ಶ್ರವಣ ಶಕ್ತಿಯ ಮೇಲೆ ಡ್ಯಾಮೇಜ್ ಆಗ್ತದೆ. ಆಮೇಲೆ ಪ್ರತಿಯೊಂದು ನಾವು ಈಗ ನಮ್ಮ ಹಾಸ್ಪಿಟ್ಲಲ್ಲಿ ನೋಡ್ತೀವಿ, ನಮ್ಮ ಕ್ಲಿನಿಕ್ಗಳಲ್ಲಿ ನೋಡ್ತೀವಿ, ಒಂದು ಸಲ ಪ್ರೊಸೆಷನ್ ಆಯ್ತಲ್ಲೋ ಸುಮಾರು ಒಂದು 5-6 ಜನರ ಬರ್ತಾರೆ, ಸರ್ ನನಗೆ ಕಿವಿ ಒಮ್ಮಿಗ್ಲಿ ಕೇಳೋದು ಕಡಿಮೆ ಆಗಿದೆ, ಗುಯ್ ಅಂತ ಇದೆ ಅಂತೇಳಿ. ಸೊ ಸಡನ್ನಾಗಿ ಒಂದು ನಾಯ್ಸ್ ಎಕ್ಸ್ಪೋಜರ್, ಸೌಂಡ್ ಜಾಸ್ತಿ ಬಂದು ಒಳಗಿಂದ ಕಿವಿಗೆ ಕೇಳುವಂಥ ಒಂದು ಶಕ್ತಿ ಕಡಿಮೆ ಆಗ್ತದೆ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಇದಾಗ್ತಾ ಇದೆ. ಆಮೇಲೆ ಭಾಳ ಜನ ಸೌಂಡ್ ಕಂಟಿನ್ಯೂಸ್ ಆಗಿ ಸೌಂಡ್ ಹಾಕ್ತಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸರ್, ಇನ್ನು ಹೆಚ್ಚಾಗಿ ಒಂದು ಇಯರ್ಫೋನ್ಗಳನ್ನು ಬಳಸ್ತಾರಲ್ಲ, ಅದು ಕೂಡ ಕಾರಣವಾಗಬಹುದಾ ಅಂತ? ಹೌದು, ಅದು ಒಂದು ಕಾರಣ ಆಗ್ತದೆ ರೀ. ಯಾಕಂತಂದ್ರೆ ನಾವು ಕೋವಿಡಲ್ಲಿ ಆನ್ಲೈನ್ ಕ್ಲಾಸಸ್ ಅಂತ ಸ್ಟಾರ್ಟ್ ಆಯಿತು. ಸೊ ಆನ್ಲೈನ್ ಕ್ಲಾಸಸ್ಸಲ್ಲಿ ಕ್ಲಾಸ್ ಆದಮೇಲೆ ಏನು ಮಾಡಿದ್ದಾರೆ, ಈಗ ಸುಮಾರು ಸ್ಕೂಲ್ ಹೋಗುವಂಥ ಹುಡುಗರು ಅಥವಾ ಕಾಲೇಜ್ನಲ್ಲಿ ಕಂಟಿನ್ಯೂಸ್ ಆಗಿ ಇಯರ್ಫೋನ್ ಹಾಕ್ಕೊಂಡು ಸೊ ಸೌಂಡನ್ನು ಕೇಳ್ತಾ ಇರ್ತಾರೆ. ಆಮೇಲೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಸೌಂಡ್ ಹೈಜೀನ್ ಅಂತೇಳಿ, ಒಂದು 30-35 ನಿಮಿಷ ಕೇಳಿದಾದ್ಮೇಲೆ ಅದು ಏನೋ ಸ್ವಲ್ಪ ಸೌಂಡ್ ನಾವು ಕಡಿಮೆ ಇಟ್ಟು ಕೇಳಬೇಕು. 30-35 ಅಥವಾ 40 ನಿಮಿಷ ಆದಮೇಲೆ ಒಂದು 15 ನಿಮಿಷ ಗ್ಯಾಪ್ ಕೊಡಬೇಕು. ಅಂದರೆ ದ ಹಿಯರಿಂಗ್ ನಮ್ಮದು ಒಳಗಿನ ಸಿಸ್ಟಮ್ ಅಲ್ಲ, ಅದಕ್ಕೆ ಡ್ಯಾಮೇಜ್ ಆಗೋದಿಲ್ಲ. ಈ ಸ್ಟೆಪ್ಪನ್ನು ತುಂಬ ಜನರಿಗೆ ಹೇಳ್ತಾ ಇದ್ದೀವಿ, ಬಟ್ ಭಾಳ ಜನರಿಗೆ ಗೊತ್ತಿರೋದಿಲ್ಲ. ಕಂಟಿನ್ಯೂಸ್ ಆಗಿ ಸೌಂಡ್ ಹಾಕ್ತಾ ಇರ್ತಾರೆ. ಆಮೇಲೆ ತುಂಬ ಜನ ಸ್ಕೂಲ್ ಹುಡುಗರು ಅಥವಾ ಕಾಲೇಜ್ ಹುಡುಗರು ಸೊಯ್ ಅಂಥೇಳಿ ಕಿವಿಯಾಗ ಆವಾಜ್ ಬರ್ತದ್ರಿ, ಸಮ್ಟೈಮ್ಸ್ ಚಕ್ಕರ್ ಬರ್ತದ ಅಂಥೇಳಿ ಬರ್ತದ. ಸರ್, ಇನ್ನು ಈ ಒಂದು ವಯೋವೃದ್ಧರಲ್ಲಿ ಈ ಒಂದು ಶ್ರವಣ ಸಮಸ್ಯೆ ಅನ್ನೋದು ಸಾಮಾನ್ಯನಾ? ಹೌದ್ರಿ. ಯಾಕೆ ಅಂತ ಸರ್? ಒಂದು ಏಜ್ ರಿಲೇಟೆಡ್ ಅಂತೇಳಿ ಎಲ್ಲ ಬಾಡಿ ಸಿಸ್ಟಮ್ ವಯಸ್ಸಾದ್ಮೇಲೆ ಸ್ವಲ್ಪ ವೀಕ್ ಆಗ್ತದೆ, ಅದು ಒಂದು ಕಾರಣ. ಆಮೇಲೆ ಎರಡನೇದ್ದು, ಮೇಲ್ಮೇಲೆ ಕಿವಿ ಇನ್ಫೆಕ್ಷನ್ ಆಗಿ ಅದ್ರದ್ದು ಕಾಳಜಿ ತಗೊಳ್ಳಿಲ್ಲ ಅಂತಂದರೆ ನೆಗ್ಲೆಕ್ಟ್ ಮಾಡ್ತಾರೆ, ಅದು ಒಂದು ಕಾರಣ ಆಗ್ತದೆ. ಮೂರನೇದು, ಸೌಂಡ್ ಎಕ್ಸ್ಪೋಜರ್ ಆಗಿ ಆಗೋ ಸಾಧ್ಯತೆಗಳು ಜಾಸ್ತಿ. ಸರ್, ಇವಾಗ ವಯಸ್ಸಾದಂತೆ ಶ್ರವಣ ಶಕ್ತಿ ಕಡಿಮೆ ಆಗುತ್ತೆ ಅಂತ ತಾವು ತಿಳಿಸಿದ್ರಿ, ಅದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ವಾ ಸರ್? ಮಾಡಬಹುದು. ಯಾಕಂದರೆ ಈಗ ತುಂಬ ಜನರಿಗೆ ಇನ್ನು ನಾವು ನಮ್ಮ ಭಾರತ ದೇಶದಲ್ಲಿ ಡಯಾಬಿಟಿಸ್ ಅನ್ನೋದು ಕ್ವೈಟ್ ಕಾಮನ್ ಆಗಿದೆ ರೀ. ಇಟ್ ಈಸ್ ಕಾಲ್ಡ್ ಆಸ್ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತೀವಿ. ತುಂಬ ಜನ ಡಯಾಬಿಟಿಕ್ ಆಗ್ತಾ ಇದ್ದಾರೆ. ಸೊ ಡಯಾಬಿಟಿಸು ಮತ್ತು BP ಅಲ್ಲ ಒಂದೊಂದು ಸಲ ಎರಡು ಕೂಡ ಆಗ್ತವೆ. ಇವು ಮೆಟಬಾಲಿಕ್ ಡಿಸೀಸಸ್ ಅಂತ ಹೇಳ್ತೇವೆ. ಇವು ಏನು ಮಾಡ್ತಾವೆ, ಸಣ್ಣ ಸಣ್ಣ ರಕ್ತನಾಳಗಳನ್ನು ಅಲ್ಲಿ ರಕ್ತ ಸಪ್ಲೈಯನ್ನು ಕಡಿಮೆ ಮಾಡ್ತಾವೆ. ಹೀಗಾಗಿ ನರದ ಶಕ್ತಿ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಜಾಸ್ತಿ. ಸರ್, ಇನ್ನು ಸಾಮಾನ್ಯ ಪ್ರಶ್ನೆ ಸರ್, ಎಲ್ಲರನ್ನು ಕಾಡುವಂತಹ ಸಾಮಾನ್ಯ ಪ್ರಶ್ನೆ, ಕಿವಿಯನ್ನ ಹೇಗೆ ಸ್ವಚ್ಛ ಮಾಡಬೇಕು ಅಂತ, ಯಾವ ರೀತಿ ಸ್ವಚ್ಛ ಮಾಡ್ಬೇಕು ಸರ್? ಎಲ್ಲರೂ ನಾವು ಸಣ್ಣವರಿದ್ದಾಗೂ ನಮಗೆ ಕೊಬ್ಬರಿ ಎಣ್ಣೆ ಹಾಕ್ತಿದ್ರು. ಕೊಬ್ಬರಿ ಎಣ್ಣೆ ಹಾಕ್ಬೋದು, ಆದ್ರೇನು ನಮ್ಮಲ್ಲಿ ಕಾಮನ್ ಪ್ರಾಕ್ಟೀಸ್ ಏನು, ಒಂದು ಬಾತ್ರೂಮಲ್ಲಿ ಒಂದು ಕಿಟಕಿಯಲ್ಲಿ ಓಪನ್ ವಾಟಿಯೊಳಗೆ ಇಟ್ಬಿಟ್ಟಿರ್ತಾರೆ. ಅದು 15 ದಿವಸ 1 ತಿಂಗಳು ಹಂಗೆ ಇರ್ತದೆ, ಅದನ್ನ ಹಾಕ್ಕೋತೇವೆ. ಅದರಿಂದ ಏನಾಗ್ತದೆ, ಮೇಲೆ ಒಂದು ಫಂಗಸ್ ಲೇಯರ್ ಆಗಿರ್ತದೆ. ಸೊ ಅದನ್ನ ಡೈರೆಕ್ಟಾಗಿ ಫಂಗಲ್ ಇನ್ಫೆಕ್ಷನ್ಸ್ ಆಗ್ತೇವೆ. ಸೊ ಅದ್ರ ಸಲುವಾಗಿ ನಾವೇನು ಹೇಳ್ತೀವಿ, ಕಿವಿಯಲ್ಲಿ ಆದಷ್ಟು ಎಣ್ಣೆಯನ್ನು ಹಾಕಬಾರ್ದು. ಆಮೇಲೆ ಅಟ್ಲೀಸ್ಟ್ 1-2 ತಿಂಗಳಿಗೊಮ್ಮೆ ಆದರೂ ನೀವು ಕಿವಿ ತಪಾಸಣೆಯನ್ನು ಮಾಡಿಸ್ಕೊಂಡು ಒಳಗೆ ಕುಗ್ಗೆ ಅಂತ ಹೇಳ್ತೀವಿ, ವ್ಯಾಕ್ಸ್ ಫಾರ್ಮೇಷನ್ ಆಗ್ತದೆ, ಅದನ್ನು ತೆಗಿಸ್ಕೊಂಡ್ರೆ ಒಂದು 15-20 ಡೆಸಿಬಲ್ ಹಿಯರಿಂಗ್ ಇಂಪ್ರೂವ್ಮೆಂಟ್ ಆಗ್ತದೆ. ಸರ್, ಇವಾಗ ಕಿವಿ ಸೋಂಕನ್ನ ತಡೆಗಟ್ಟುವುದಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬಹುದು? ಇದು ಒಂದು ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೋಲ್ಡ್ ಅಥವಾ ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗ್ತದೆ. ನಾವು ಬಾಯಿಯಲ್ಲೇ ಒಂದು ಟಾನ್ಸಿಲ್ಸ್ ಅಂತ ಹೇಳ್ತೀವಿ, ವಾಲ್ಡೇಯರ್ಸ್ ರಿಂಗ್ ಅಂತೇಳಿ. ಸೊ ಟಾನ್ಸಿಲ್ಸು ಗಂಟ್ಲಲ್ಲಿ ಕೆಳಗಿರ್ತವೆ. ಮತ್ತು ಇನ್ನೊಂದು ನೆಸೋಫ್ಯಾರಿಂಜಿಯಲ್ ಅಡೆನಾಯ್ಡ್ ಅಂತ ಹೇಳ್ತೀವಿ, ಅದು ಒಂದು ಟಾನ್ಸಿಲ್ಲು. ಮೂಗಿನ ಹಿಂದಿನ ಗಡ್ಡಿ ಅಂತ ಹೇಳ್ತೀವಿ, ಅಡೆನಾಯ್ಡ್ ಅಂತ ಹೇಳ್ತೀವಿ. ಅದು ದೊಡ್ಡದಾಯ್ತಿಲ್ಲೋ ಒಳಗಡೆ ಒಂದು ಟ್ಯೂಬ್ ಇರುತ್ತೆ ರೀ, ಮೂಗಿನಿಂದ ಕಿವಿಗೆ ಹೋಗಿರ್ತದೆ, ನೆಸೋಫ್ಯಾರಿಂಗ್ಸ್ ಅಂತ, ಯುಸ್ಟೇಷನ್ ಟ್ಯೂಬ್ ಅಂತೇಳಿ. ಅದ್ರ ಮ್ಯಾಗೂ ಹತ್ಕೊಂಡು ಕೂಲಿ ಏನಾಗ್ತದೆ, ನಡುವಿನ ಕಿವಿಗೆ ವೆಂಟಿಲೇಷನ್ ಆಗೋದಿಲ್ಲ, ಹವಾ ಹೋಗೋದಿಲ್ಲ ಅಂದ್ಕೂಲಿ ಏನಾಗ್ತದೆ,
ಮೊದಲೇನಾಗ್ತದೆ, ಹವಾ ಎಲ್ಲ ಅಬ್ಸಾರ್ಬ್ ಆದ ಕೂಡಲೇ ನೆಗೆಟಿವ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಆವಾಗ ಕಿವಿ ತಮಟ ಒಳಗೆ ಜಗಕ್ಕೆ ಚಾಲೂ ಮಾಡ್ತದೆ. ಆಮೇಲೆ ಸ್ಲೋಲಿ ಒಳಗಡೆ ನೀರು ತುಂಬ್ಕೋತದೆ. ಸೊ ಇನಿಷಿಯಲಿ ಕೆಟಾರ ಅಂತ ಹೇಳ್ತೇವೆ. ಆಮೇಲೆ ನೀರು ತುಂಬಿದ ಮೇಲೆ ಅದಕ್ಕೆ ಸೆಕ್ರೆಟರಿ ಓಟೈಟಿಸ್ ಮೀಡಿಯಾ ಆ್ಯಂಡ್ ದಿಸ್ ಈಸ್ ಕ್ವೈಟ್ ಕಾಮನ್, ಭಾಳ ತುಂಬ ಕಾಮನ್ ಆಗಿರುವಂಥ ಒಂದು ಡಿಸೀಸ್ ಇದು, ಎಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ. ಫಸ್ಟ್ 3 to about 7-8 years, 2-3ನೇ ತನಕ ಬರುತ್ತಾನೆ, ಇದು ಕಾಮನ್. ಆಮೇಲೆ ಆವಾಗ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದರೆ ಆಮೇಲೆ ಅದು ಒಡೆದು ASOM ಅಂತ ಹೇಳ್ತೇವೆ, ಅಕ್ಯೂಟ್ ಸಪ್ರೇಟ್ ಓಟೈಟಿಸ್ ಮೀಡಿಯಾ ಅಂತೇಳಿ. ಆವಾಗ ಸರಿಯಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಥವಾ ಇನ್ಕಂಪ್ಲೀಟ್ ಟ್ರೀಟ್ಮೆಂಟ್ ಅಥವಾ ಆ್ಯಂಟಿಬಯೋಟಿಕ್ ಸರಿಯಾಗಿ ಕೊಡಲಿಲ್ಲ ಅಂತಂದರೆ ಅಥವಾ ENT ಡಾಕ್ಟರ್ಗೆ ಕನ್ಸಲ್ಟೇಷನ್ ಆಗಲಿಲ್ಲ ಅಂತಂದರೆ ಅದು ಕ್ರಾನಿಸಿಟಿ ಲಾಂಗ್ ಟರ್ಮ್ ಆಗುವಂಥ ಸಾಧ್ಯತೆ ಜಾಸ್ತಿಗಳು. ಖಂಡಿತ ಸರ್. ಸ್ನೇಹಿತರೆ, ವರ್ಲ್ಡ್ ಹಿಯರಿಂಗ್ ಡೇ, ವಿಶ್ವ ಶ್ರವಣದ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನವನ್ನ ನೀವು ಕೇಳ್ತಾ ಇದ್ದೀರಾ ನಿಮ್ಮ KLE ವೇಣುಧ್ವನಿಯಲ್ಲಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಹಿರಿಯ ಕಿವಿ ಮೂಗು ಗಂಟಲು ತಜ್ಞರು ಹಾಗೂ JN ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಅನಿಲ್ ಹರುಗುಪ್ಪ ಅವರು. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣುಧ್ವನಿ KLE ಅವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ. ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದರು. ಆ ಕಾರ್ಯಕ್ರಮವನ್ನು ನಾನು ಯಾವಾಗ ಆಗ್ತಾ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ. ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತು ಇರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳಿದ್ವಿ. ಅದು ಇವತ್ತುವರೆಗೂ ನನಗೆ ಅದು ಆಕಾಶವಾಣಿಯಲ್ಲಿ. ಈ ಆಕಾಶವಾಣಿಯಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ KLE ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು KLE ಸೊಸೈಟಿ ಅಂತ. ನಾನು ಇವತ್ತು KLE ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. KLE ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆ ಅವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೇ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು KLE ಸೊಸೈಟಿ ಆಗಿದೆ. ಹಾಗಾಗಿ KLE ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ,
KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. ಕೇಳಿ ಕನಸು ನನಸದ ವೇಣು ಧ್ವನಿ ವೇಣು ಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ವಿಶೇಷ ಆರೋಗ್ಯ ದರ್ಶನ. ಸರ್, ಇನ್ನು ಕೆಲವೊಂದು ಸಾರಿ ಏನಾಗುತ್ತೆ, ಕಿವಿಯಲ್ಲಿ ಗುಯಿ ಅನ್ನುವಂತಹ ಒಂದು ಶಬ್ದ ಕೇಳಿಸ್ತಾ ಇರುತ್ತಲ್ಲ ಸರ್, ಇದು ಯಾವ ಒಂದು ಸಮಸ್ಯೆ ಅಂತ ಸರ್? ಯಾವ ಒಂದು ಸಮಸ್ಯೆಯ ಲಕ್ಷಣ ಇದು ಸರ್? ತುಂಬ ಜನರಿಗೆ ಆಗ್ತಾ ಇದೆ ಮೇಡಮ್. ಆ್ಯಂಡ್ ಒಂದು ಕಿವಿಯಲ್ಲೇ ಗುಯಿ ಅಂತೇಳಿ ಟೆನಿಟಸ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನು ಭಾರತ ದೇಶದಲ್ಲಿ ಕಿವಿಯಲ್ಲಿ ಗುಯಿ ಅಂತ ಆಗುವಂಥ ಸಮಸ್ಯೆ ಅನೇಮಿಯಾ ಅಂತ ಹೇಳ್ತೀವಿ. ಏನು ಬ್ಲಡ್ ಲೆವೆಲ್ ಕಡಿಮೆ ಆಗಿ ಆಗೋ ಸಾಧ್ಯತೆ ಇರ್ತದೆ. ಅವಾಗ ಹಾರ್ಟ್ ಜಾಸ್ತಿ ಪಂಪ್ ಮಾಡಬೇಕಾಗ್ತದೆ. ಆಮೇಲೆ ಕಿವಿಯಲ್ಲಿ ಗುಯಿ ಅಂತೇಳಿ ಆವಾಜ್ ಬರ್ತದೆ. ಆಮೇಲೆ ಎರಡನೇ ಕಾರಣ ಕಿವಿಯಿಂದನೂ ಆಗಿರ್ಬೋದು. ಅಂದ್ರೆ ಮೇನ್ಲಿ ಒಳಗಡೆ ಕಿವಿಗೆ ವೆಸ್ಟಿಬ್ಯುಲರ್ ಸಿಸ್ಟಮಿಂದ ಆಗಿರ್ಬೋದು ಅಥವಾ ಕಾಕ್ಲಿಯರ್ ಸಿಸ್ಟಮಿಂದ ಆಗಿರೋದು. ಅಲ್ಲಿ ಒಂದು ನರ ಇರ್ತದೆ, ಆ ನರದ ರಕ್ತ ಸಪ್ಲೈ ಕಡಿಮೆ ಆದ ಕೂಡಲೇ ಹಂಗಾಗೋ ಸಾಧ್ಯತೆಗಳು ಜಾಸ್ತಿ. ಸರ್, ಇವಾಗ ತಾವು ಹೇಳಿದ್ರಿ ಒಂದು ಶಬ್ದ ಮಾಲಿನ್ಯದಿಂದ ಕೂಡ ಒಂದು ಕಿವಿಗೆ ಹಾನಿ ಉಂಟಾಗುತ್ತೆ ಅಂತ. ಅದು ಯಾವ ರೀತಿ ಹಾನಿ ಉಂಟಾಗುತ್ತೆ ಅನ್ನೋದನ್ನ ವಿವರಿಸಬಹುದಾ ಸರ್? ನಾವು ಏನಾಗ್ತದೆ ರೀ, ಸೌಂಡ್ ಜಾಸ್ತಿ ಬಂತಿಲ್ಲೋ ಅದು ಎಕ್ಸೆಸಿವ್ ಫೋರ್ಸಿಂದ ಒಳಗಿಂದ ಕಿವಿಗೆ ಡ್ಯಾಮೇಜ್ ಮಾಡ್ತದೆ. ಒಳಗಡೆ ಒಂದು ಆರ್ಗನ್ ಆಫ್ ಕಾರ್ಟಿ ಅಂತೇಳಿ ಹಿಯರಿಂಗ್ ಇದು ಒಂದು ಆರ್ಗನ್ ಇರ್ತದೆ. ಅದರಲ್ಲಿ ಔಟರ್ ಹೇರ್ ಸೆಲ್ಸು ಮತ್ತು ಇನ್ನರ್ ಹೇರ್ ಸೆಲ್ಸ್ ಅಂತ ಹೇಳ್ತೀವಿ. ನಾವು ಜಾಸ್ತಿ ಸೌಂಡ್ ಬಂದಾಗ ಹೇರ್ ಸೆಲ್ಸ್ಗಳಿಗೆ ಡ್ಯಾಮೇಜ್ ಆದ ಕೂಡಲೇ ರೀ ಯೂಶ್ವಲಿ ಏನಾಗ್ತದೆ, ಇದು ಡ್ಯಾಮೇಜ್ ಇರ್ರಿವರ್ಸಿಬಲ್ ಆಗ್ತದೆ. ಏನು ಫಾರ್ ಸಮ್ ಟೈಮ್ ಓನ್ಲಿ ಒಂದು 5-10 ಸೆಕೆಂಡ್ಸ್ ಅಥವಾ 1 or 2 minutes ಇತ್ತಂತಂದರೆ ರಿವರ್ಸಿಬಲ್ ಆಗ್ತದೆ. ಅದೇ ಸೌಂಡ್ ಎಕ್ಸ್ಪೋಜರ್ ಜಾಸ್ತಿ ಹಾಕೊಂತ ಹೋತಲೋ ಇದು ಒಂದು ಎಫೆಕ್ಟೇ ಜಾಸ್ತಿ ಅಂದ್ರೆ ಪರ್ಮನೆಂಟ್ ಆಗೋ ಸಾಧ್ಯತೆಗಳು ಜಾಸ್ತಿ. ಮತ್ತು ಎರಡನೇದು ದೇರ್ ಆರ್ ಸಮ್ ಡ್ರಗ್ಸ್, ಕಾಕ್ಲಿಯೋಟಾಕ್ಸಿಕ್ ಡ್ರಗ್ಸ್ ಅಂತೇಳಿ. ಆ ಡ್ರಗ್ಸನ್ನು ಒಂದೊಂದು ಸಲ ನಾವು ಕೊಡಲೇಬೇಕಾಗುತ್ತದೆ. ಒಂದಿಷ್ಟು ಇನ್ಫೆಕ್ಷನ್ಸ್ ಆದಾಗ ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಾಗ ಅವಾಗ ಕಾಕ್ಲಿಯೋಟಾಕ್ಸಿಕ್ ಡ್ರಗ್ಸ್ ಆಗಿ ಅವಾಗನೂ ನಾವು ಪೇಷಂಟ್ಸು ಹಿಯರಿಂಗ್ ಲಾಸ್ ಆಗಿ ಮತ್ತು ಒಂದೊಂದು ಸಲ ವರ್ಟೈಗೂ ಆಗ್ತದೆ. ಮತ್ತು ಅವಾಗನೂ ಗುಯಿ ಅಂತೇಳಿ ಆವಾಜ್ ಬರೋ ಚಾನ್ಸಸ್ ಇರ್ತವೆ. ಸರ್, ಖಂಡಿತ. ಸರ್, ಇವಾಗ ಮಕ್ಕಳು ಇವಾಗ ಟಿವಿ ಮತ್ತು ಮೊಬೈಲನ್ನು ನೋಡ್ತಾ ಇರ್ತಾರೆ, ಅವರು ಶಬ್ದದ ಮಿತಿ ಎಷ್ಟಿರ್ಬೇಕು ಸರ್ ಅಲ್ಲಿ? ಸುಮಾರಾಗಿ ನಾವು ಟಿ ವಿ ನೋಡಿದ ಮುಂದೆ ಒಂದು 30 to 50 ಡೆಸಿಬಲ್ಸ್ ಅಂದರೆ 30 to 40 ಡೆಸಿಬಲ್ಸ್ ಈಸ್ ಯೂಶ್ವಲಿ ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಆದರೆ 60 to 70 ಅಥವಾ ಅರೌಂಡ್ 75 ಆದರೆ ಸ್ವಲ್ಪ ಡಿಸ್ಕಂಫರ್ಟ್ ಆಗೋದು ಸ್ಟಾರ್ಟ್ ಆಗ್ತದೆ. ಆಮೇಲೆ 90 ಡೆಸಿಬಲ್ಸ್ ಬಂತಿಲ್ಲೋ ಕಿವಿಯಲ್ಲೇ ಒಂಥರ ತ್ರಾಸಾಗಿ ಸ್ಟಾರ್ಟ್ ಮಾಡ್ತದೆ. ಸೊ ಅದಕ್ಕೆ ನಾವು ನಾರ್ಮಲ್ ಏನು ಮಾತಾಡ್ತಿರ್ತೀವಲ್ಲ, ದಟ್ ಈಸ್ ಅ ಕಂಫರ್ಟ್ ಲೆವೆಲ್. ಸರ್, ಇವಾಗ ಶ್ರವಣ ಸಮಸ್ಯೆ ಅನ್ನೋದಂಥದ್ದು ಬಂದರೆ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಸರ್? ಯಾವ ರೀತಿಯ ಒಂದು ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ವೈದ್ಯರನ್ನು ಸಂಪರ್ಕ ಮಾಡಬೇಕು ಅಂತ ಸರ್? ಇದೇನಾಗ್ತದೆ, ಸಣ್ಣ ಮಕ್ಕಳು ಅಂದರೆ ನವಜಾತ ಶಿಶುವಲ್ಲೇ ಬೇರೆ ಇರ್ತದೆ, ಆಮೇಲೆ ಸಣ್ಣ ಮಕ್ಕಳಲ್ಲಿ ಬೇರೆ ಇರ್ತದೆ, ದೊಡ್ಡವರಲ್ಲಿ ಬೇರೆ ಇರ್ತದೆ, ಏಜ್ ಆದವ್ರಿಗೆ ಬೇರೆ ಇರ್ತದೆ. ಸಣ್ಣ ನವಜಾತ ಶಿಶು ಏನಾಗ್ತದೆ, ಸೌಂಡ್ ಬಂದ ಕಡೆ ಯೂಶ್ವಲಿ ಏನಾಗ್ತದೆ, ನಾವು ಈಗ ಮಗು ಮಲ್ಕೊಂಡಾಗ 3 ರಿಫ್ಲೆಕ್ಸ್ ಅಂತ ಹೇಳ್ತೇವೆ. ಒಂದು ಜೋರಾಗಿ ನಾವು ಇದು ಒಂದು ಬೆಡ್ಡಲ್ಲಿ ಮಲಗಿದಾಗ ಜೋರಾಗಿ ಶಬ್ದ ಆಯ್ತಲ್ಲೋ ಮಗು ಒಮ್ಮೆ ಹಿಂಗೆ ಹೆದರಿದಂಗೆ ಆಗ್ತದೆ. ಅದು 3 ರಿಫ್ಲೆಕ್ಸ್ ಅಂತೇಳಿ. ದಟ್ ಈಸ್ ಇನಿಷಿಯಲ್ ಸ್ಟೆಪ್ ವಿ ಡೂ. ಅವಾಗ ಏನಾದರೂ ಸ್ವಲ್ಪ ಡೌಟ್ ಬಂತಲ್ಲೋ ಅದಕ್ಕೆ ನಾವು ಈಗ ಹೊಸ ಎಕ್ವಿಪ್ಮೆಂಟ್ ಇದೆ OEE ಅಂತೇಳಿ, ಅದನ್ನು ತಪಾಸಣೆ ಮಾಡ್ತೀವಿ. ಅದರಲ್ಲೇ ಔಟರ್ ಹೇರ್ ಸೆಲ್ಸ್ ಫಂಕ್ಷನಿಂಗ್ ಏನಿದೆ ಅದು ಗೊತ್ತಾಗ್ತದೆ. ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಂತಂದರೆ ಆಮೇಲೆ ಅದನ್ನೆಲ್ಲ ಎವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ. ಸಣ್ಣ ಮಕ್ಕಳಲ್ಲಿ ಏನಾಗ್ತದೆ, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನಲ್ಲಿ ಎಷ್ಟು ಕರೆದ್ರೂ ಹೊಳ್ಳಿ ನೋಡೋದಿಲ್ಲ. ಆಮೇಲೆ ಏನಾರು ಕೇಳಿದರೆ ಏನಾರು ಹೇಳ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಮಗು ಇದಲ್ಲ ಫಸ್ಟ್ ಅಥವಾ ಸೆಕೆಂಡ್ ಬೆಂಚಿಗೆ ಕುಂಡ್ರಲಿಕ್ಕೆ ಟ್ರೈ ಮಾಡ್ತದೆ. ಯಾಕಂದ್ರೆ ಕೇಳೋದು ಕಡಿಮೆ ಆಗಿರ್ತದೆ, ಬಟ್ ಸಣ್ಣ ಮಗು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಿಂದೆ ಕುಂತ್ರೆ ಗೊತ್ತಾಗೋದಿಲ್ಲ, ಮುಂದೆ ಕೊಂಡಿರ್ಬೇಕಾಗ್ತದೆ. ಹಿಂದೆ ಕುಂತಾಗ ಏನಾಗ್ತದೆ, ಕ್ವಶನ್ಸ್ ಏನಾರು ಕೇಳ್ತಾರೆ, ಮೇಡಮ್ ಅರ್ಥ ಆಗಲಿಲ್ಲ, ಈ ಥರ ಬರ್ತದೆ. ಆಮೇಲೆ ಸುರುತ್ತಿರೋ ಕಿವಿ ಇದ್ದಾಗನೂ ಮತ್ತು ಹೀರಿಂಗ್ ಕಡಿಮೆ ಆಗೋ ಸಾಧ್ಯತೆಗಳಿರ್ತವೆ. ಮತ್ತು ದೊಡ್ಡವರಲ್ಲಿ ಕಾಮನ್ ಆಗಿ CSOM ಅಂತ ಹೇಳ್ತೀವಿ. ಏನು ಲಾಂಗ್ ಒಂದು 5-6 ವರ್ಷದಿಂದ ಅಥವಾ 5-6 ತಿಂಗಳಿಂದ ಕಿವಿ ಸೋರೋದಾಗ್ತದೆ. ಆಮೇಲೆ ದೊಡ್ಡವರಲ್ಲಿ ಏನಾಗ್ತದೆ, ಅವ್ರಿಗೆ ಸೌಂಡ್ ಗೊತ್ತಾಗ್ತದೆ ಬಟ್ ಏನು ಮಾತಾಡೋದು ಕೇಳೋದಿಲ್ಲ. ಅದಕ್ಕೆ ಸ್ಪೀಚ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿ. ಸೊ ಸ್ವಲ್ಪ ಡ್ಯಾಮೇಜ್ ಆದಾಗ ಸ್ಪೀಚ್ ಡಿಸ್ಕ್ರಿಮಿನೇಷನ್ ಅನ್ನೋದು ಕಡಿಮೆ ಆಗ್ತದೆ. ಸೊ ಅರ್ಥ ಆಗ್ತದೆ, ಅವ್ರಿಗೆ ಸೌಂಡ್ ಬರ್ತಿರ್ತದೆ, ಬಟ್ ಏನು ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಾಗೋದಿಲ್ಲ. ಈ ಥರ ದೊಡ್ಡವರಲ್ಲಿ ಆಗ್ತದೆ, ಏಜ್ಡ್ ಪೀಪಲಲ್ಲಿ. ಸರ್, ಇವಾಗ ಈ ಒಂದು ಶ್ರವಣ ಸಮಸ್ಯೆಗೆ ಸಂಬಂಧಿಸಿದಂತೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಅಂತ ಸರ್? ಈ ಆಪರೇಷನ್ಸ್ ಅಂತಂದರೆ
ನಾವು ಕಿವಿ ತೂತು ಬಿದ್ದಾಗ ಮೈರಿಂಗೋಪ್ಲಾಸ್ಟಿ ಅಥವಾ ಟಿಂಪನೋಪ್ಲಾಸ್ಟಿ ಅಂತೇಳಿ ಮಾಡ್ತೀವಿ ಏನು. ಸೊ ಅದನ್ನು ಮೈಕ್ರೋಸ್ಕೋಪ್ ಯೂಸ್ ಮಾಡಿ ಅಥವಾ ಎಂಡೋಸ್ಕೋಪ್ ಯೂಸ್ ಮಾಡಿ ಅದು ಆಪ್ರೇಷನ್ ಮಾಡಿ ಹೊಸ ಪರದೆ ಹಾಕ್ತೀವಿ. ಸೊ ಮೈಕ್ರೋಸ್ಕೋಪ್ ಸ್ವಲ್ಪ ಅದು ಓಲ್ಡ್ ಟೆಕ್ನಿಕ್. ಎಂಡೋಸ್ಕೋಪ್ ಅಂತಂದರೆ ನಾವು ಒಳಗಿಂದ ಒಳಗಡೆ ಮಾಡ್ತೀವಿ, ಹಿಂದೆ ಕೊಯ್ದು ಕಿವಿ ಹಿಂದುಗಡೆ ಕೊಯ್ದು ಮಾಡೋದಿಲ್ಲ, ಎಂಡೋಸ್ಕೋಪಿಕ್ ಸರ್ಜರಿ ಅಂತೇಳಿ. ಸುಮಾರಾಗಿ ಇಲ್ಲಿವರೆಗೆ ಒಂದು 450ಕ್ಕಿಂತ ಜಾಸ್ತಿ ಎಂಡೋಸ್ಕೋಪಿಕ್ ಆಪ್ರೇಷನ್ಸ್ ಮಾಡಿದ್ದೀವಿ. ಲೇಟೆಸ್ಟ್ ಆಪ್ರೇಷನ್ಸ್. ಆಮೇಲೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತೇಳಿ ಸುಮಾರು 40ಕ್ಕಿಂತ ಜಾಸ್ತಿ ಕಾಕ್ಲಿಯರ್ ಇಂಪ್ಲಾಂಟ್ ಆಪ್ರೇಷನ್ಸನ್ನು ನಮ್ಮ KLE ಆಸ್ಪತ್ರೆ ಒಂದು ವೈದ್ಯರ ತಂಡ ಮಾಡಿದೆ. ಆಮೇಲೆ ಅದರ ಸಲುವಾಗಿ ಅಪ್ರಿಷಿಯೇಷನ್ ಸಿಕ್ಕಿದೆ ನಮಗೆ. ಆಮೇಲೆ ಒಂದಿಷ್ಟು ಜನ ನಮಗೆ ಆಪ್ರೇಷನ್ಸ್ ಬೇಡಪ್ಪ ಅಥವಾ ಏಜ್ಡ್ ಪೀಪಲ್ ಇದ್ದವ್ರಿಗೆ, ಏಜ್ ಪೀಪಲ್ ಆಲ್ಸೋ ದೇ ಮೇ ಗೋ ಫಾರ್ ಕಾಕ್ಲಿಯರ್ ಇಂಪ್ಲಾಂಟ್ ಆಪರೇಷನ್ಸ್. ಅವ್ರು ಬೇಡ ಅಂತಂದರೆ ಹಿಯರಿಂಗ್ ಏಡ್ಸ್ ಬಂದಿದ್ದಾವೆ ಆ್ಯಂಡ್ ಶ್ರವಣ ಮಷಿನ್ಗಳನ್ನು ಅವನನ್ನು ಯೂಸ್ ಮಾಡ್ತಾವೆ. ಈ ಥರ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಆರ್ ಅವೈಲಬಲ್ ಅಟ್ ಅವರ್ KLE ಹಾಸ್ಪಿಟಲ್. ಅಂದರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಒಂದು ಅತ್ಯಾಧುನಿಕ ಸೇವಾ ಸೌಲಭ್ಯವನ್ನು ಜನರಿಗೆ ನೀಡ್ತಾ ಬರ್ತಾ ಇದೆ. ಹೌದು ಮೇಡಮ್. ಆಪರೇಷನ್ಸ್ ಎಲ್ಲ ಟೈಪದ ಶ್ರವಣ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ನಮ್ಮ ಹಾಸ್ಪಿಟಲ್. ಖಂಡಿತ ಸರ್. ಸರ್, ಇನ್ನು ಈ ಒಂದು ದಿನದ ಅಂಗವಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸರ್? ಈಗ ಸುಮಾರು ಒಂದು 10 ವರ್ಷದಿಂದ 3rd ಮಾರ್ಚಿಗೆ ನಾವು ವರ್ಲ್ಡ್ ಹಿಯರಿಂಗ್ ಡೇ ಅಂತೇಳಿ ಆಚರಿಸ್ತಾ ಬಂದಿದ್ದೇವೆ ನಮ್ಮ KLE ಆಸ್ಪತ್ರೆಯಲ್ಲಿ. ನಾವು ಒಂದು 5-6 ವರ್ಷದಿಂದ ಒಂದು ವಾಕ್ ಮಾಡಿದ್ದೀವಿ ಚೆನ್ನಮ್ಮ ಸರ್ಕಲಿಂದ ಹಾಸ್ಪಿಟಲ್ ತನಕ. ಯೂಶ್ವಲಿ ನಾವು ಏನು ಮಾಡ್ತೀವಿ, ಅದು ರೆಡ್ ಕಲರ್ದು ಕ್ಯಾಪ್ ಹಾಕ್ತಾರೆ ಮಗು ಅಥವಾ ಒಬ್ಬರಿಗೆ ಕೇಳೋದು ಕಡಿಮೆ ಇತ್ತಿಲ್ಲೋ ರೆಡ್ ಕಲರ್ ಕ್ಯಾಪ್ ಹಾಕ್ತಾರೆ. ಕಣ್ಣು ಕಾಣೋದಿಲ್ಲ ಅಂತಂದ್ರೆ ಸ್ಟಿಕ್ ಹಿಡಿದಿರ್ತಾರೆ. ಸೊ ರೆಡ್ ಕವರ್ ಕ್ಯಾಪ್ ಹಾಕಿರ್ತಾರೆ, ಅದು ಒಂದು. ಆಮೇಲೆ ನಾವು ಪ್ಯಾಂಪ್ಲೆಟ್ಸ್ ಕೊಡ್ತೀವಿ ಪಬ್ಲಿಕ್ಕಲ್ಲಿ, ಏನೇನು ಕಿವಿದ ಸಲುವಾಗಿ ಸಮಸ್ಯೆಗಳಿರ್ತಾವೆ ಅದ್ರದ್ದು ಕಾಳಜಿ ಏನು ತೊಗೋಬೇಕು ಅಂಥೇಳಿ. ಆಮೇಲೆ ಎಜುಕೇಷನ್ ಟಾಕ್ಸ್ ಕೊಡ್ತೀವಿ. ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೇವೆ. ಕಿವಿ ಮೂಗು ಗಂಟಲೆ ತಪಾಸಣೆ ಮಾಡಿ ಯಾರಿಗೆ ಕೇಳೋದು ಕಡಿಮೆ ಇರ್ತದಲ್ಲ ಅಂಥ ಮಕ್ಕಳಿಗೆ ಪ್ಯೂರ್ ಟೋನ್ ಆಡಿಯೋಗ್ರಾಮ್ ಅಂತೇಳಿ ಆಡಿಯೋಮೆಟ್ರಿ ಮಾಡ್ತೀವಿ. ಆಮೇಲೆ ನಡುವಿನ ಕಿವಿಗೆ ಪ್ರಾಬ್ಲಮ್ ನೋಡಲಿಕ್ಕೆ ಇಂಪಿಡೆನ್ಸ್ ಆಡಿಯೋಮೆಟ್ರಿ ಅಂತೇಳಿ ಮಾಡ್ತೀವಿ. ಮತ್ತು ನವಜಾತ ಶಿಶುಗಳಲ್ಲಿ OE ಅಂತೇಳಿ ಮಾಡ್ತೀವಿ. ಅದರಲ್ಲಿ ಗೊತ್ತಾಗ್ತದೆ ಅದು ಟ್ರೀಟ್ಮೆಂಟ್, ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಸ್ವಲ್ಪ ಇಂಜೆಕ್ಷನ್ ಕೊಟ್ಟು ಅಥವಾ ಟ್ಯಾಬ್ಲೆಟ್ಸ್ ಕೊಟ್ಟು ಕಡಿಮೆ ಆಗ್ಬೋದು, ಅಥವಾ ಒಂದಿಷ್ಟು ಮಂದಿಗೆ ಆಪ್ರೇಷನ್ನು ಬೇಕಾಗ್ಬೋದು. ಈ ಥರ ನಾವು ಎಲ್ಲ ಮಾಡ್ತೀವಿ. ಖಂಡಿತ ಸರ್. ಸರ್, ಇನ್ನು ಈ ಒಂದು ಶ್ರವಣ ಶಕ್ತಿಯನ್ನು ಕಾಪಾಡೋದಕ್ಕೆ ನಾವು ದಿನನಿತ್ಯ ಯಾವ ರೀತಿ ಸರಳ ಒಂದು ಜೀವನ ಶೈಲಿಯನ್ನು ಅನುಸರಿಸಬೇಕು ಅಂತ ತಾವು ಹೇಳ್ತೀರಾ? ಯಾವ ಸಲಹೆಯನ್ನು ನೀಡ್ತೀರಾ? ಇಂಪಾರ್ಟೆಂಟ್ ಅಂದ್ರೆ ನಾವು ಯಾವಾಗ ಸ್ವಲ್ಪ ನೆಗಡಿ ಆದಾಗ ಅಥವಾ ಗಂಟಲು ನೋವು ಆದಾಗ ಅದು ಇಮಿಡಿಯೇಟಾಗಿ ಕಿವಿ ಮೂಗು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು. ಆಮೇಲೆ ಸಣ್ಣ ಮಕ್ಕಳಲ್ಲಿ ಏನಾಗ್ತದೆ, ಮಗು ಮಲಗಿರ್ತದೆ, ಮಧ್ಯರಾತ್ರಿ ಎದ್ದು ಕಿವಿ ನುಸಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಕಾಮನ್ ರೀಸನ್ ಅಂದರೆ ಒಳಗಡೆ ಅದು ಯುಸ್ಟೇಷನ್ ಟ್ಯೂಬ್ ಇರ್ತಲ್ಲ, ಅದು ಬ್ಲಾಕ್ ಆಗಿ ಕಿವಿನ ಒಳಗಿಂದ ಪರದ ಜಗ್ಗಿ ಅಥವಾ ನೀರು ತುಂಬೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದ್ರೆ ಕಿವಿ ಪರದ ಎಲ್ಲ ಕೆಂಪಾಗಿಬಿಟ್ಟಿರ್ತದೆ. ಸೊ ಇಟ್ ಈಸ್ ಒನ್ ಆಫ್ ದ ಸೈನ್ ಆಫ್ ಅಕ್ಯೂಟ್ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಸೊ ಅದನ್ನು ಎಲ್ಲ ಹಿಂಗೆ ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸಣ್ಣ ಮಕ್ಕಳಿಗೆ ಅಥವಾ ಸ್ಕೂಲ್ ಹೋಗುವಂಥ ಹುಡುಗರಿಗೆ ಎಜುಕೇಷನ್ ಸೌಂಡನ್ನು ಕಡಿಮೆ ಇಟ್ಟು ಕೇಳಬೇಕು. ಆಮೇಲೆ ಇಯರ್ಫೋನ್ ಜಾಸ್ತಿ ಯೂಸ್ ಮಾಡಬಾರ್ದು. ಒಂದು ಅರ್ಧ ತಾಸು ಯೂಸ್ ಮಾಡೋದಲ್ಲ, ಅದು ಏನೋ ಲೋ ಸೌಂಡ್ ಇಟ್ಟು ನೋಡಬೇಕು. ಒಂದು ಅರ್ಧ ತಾಸು 35 ನಿಮಿಷ ಆದಕೂಲೆ ಒಂದು 10-15 ನಿಮಿಷ ಗ್ಯಾಪ್ ಕೊಡಬೇಕು. ಸೊ ಈ ಥರ ಎಲ್ಲ ಮೆಜರ್ಸನ್ನು ತೊಗೋಬೇಕು. ಆಮೇಲೆ ಎಸ್ಪೆಷಲಿ ಲೌಡ್ ಸೌಂಡ್ ಇದ್ದಾಗ DJ ಹಾಕ್ತಾರೆ, ಆವಾಗ ಈ ಕಿವಿಯಲ್ಲಿ ಕಾಟನ್ ಇಟ್ಕೋಬೇಕು. ಮತ್ತು ಸೌಂಡ್ ಬರೋಲ್ಲಿ ಸಮೀಪ ಭಾಳ ಹೋಗಬಾರ್ದು. ಈ ಥರ ಎಲ್ಲ ನಾವು ಪ್ರಿಕಾಷನ್ಗಳನ್ನು ತೊಗೊಂಡ್ರೆ ನಮ್ಮ ಈ ಶ್ರವಣ ಶಕ್ತಿಯನ್ನು ಕಾಪಾಡಿಕೊಂಡು ಒಳ್ಳೆಯ ಜೀವನವನ್ನು ಸಾಗಿಸ್ಬೋದು. ಖಂಡಿತ ಸರ್. ಸರ್, ಕೊನೆಯದಾಗಿ ನಮ್ಮ KLE ವೇಣುಧ್ವನಿಯ ಮೂಲಕ ಈ ಒಂದು ವಿಶೇಷ ದಿನದಂದು ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ? ಎಲ್ಲ ಬಾನುಲಿ ಕೇಳುವಂಥ ಒಂದು ಶ್ರೋತೃಗಳಿಗೆ ನಿಮ್ಮ ಕಿವಿಯನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಶ್ರವಣ ಶಕ್ತಿಯನ್ನು ಕಾಪಾಡೋದಷ್ಟೇ ಅಲ್ಲ, ಅದನ್ನು ನೀವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಕೇಳಿಸೋದನ್ನು ಮತ್ತು ನೀವು ಹೇಳೋದನ್ನು ಚೆನ್ನಾಗಿ ಇಟ್ಕೊಂಡು ನೀವು ಒಳ್ಳೆಯ ಜೀವನವನ್ನು ಸಾಗಿಸ್ರಿ ಅಂಥೇಳಿ ನಮ್ಮ ಆಶೆ. ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಶ್ರವಣದ ಒಂದು ಆರೈಕೆಯ ಬಗ್ಗೆ, ಜೊತೆಗೆ ಶ್ರವಣ ಶಕ್ತಿಯನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ
ವರ್ಲ್ಡ್ ಹಿಯರಿಂಗ್ ಡೇ ವಿಶ್ವ ಶ್ರವಣ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಹಿರಿಯ ಕಿವಿ ಮೂಗು ಗಂಟಲು ತಜ್ಞರು ಹಾಗೂ ಜೆಎನ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಅನಿಲ್ ಹರುಗೋಪಾಲ್ ಸರ್ ಅವರು ನಮ್ಮೊಂದಿಗಿದ್ದರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केएलई का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. KLE ಕನಸು ನನಸದ